ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಸ್ಪೆಷಲ್ ರೆಸಿಪಿ ಒಂದು ಪೈನಾಪಲ್ ಕೇಸರಿ ಬಾತ್ನ ತುಂಬಾ ರುಚಿಯಾಗಿ ಮಾಡ್ಬೋದು. ಇವತ್ತು ವಿಶೇಷ ಏನಂತ ಹೇಳಿದ್ರೆ ನನ್ನ ಮಗಳ ಬರ್ತ್ಡೇ ಕೂಡ. ಸೊ ಹಾಗಾಗಿ ಅವಳ ಹುಟ್ಟುಹಬ್ಬದ ದಿನದಂದು ನಾನು ಪೈನಾಪಲ್ ಕೇಸರಿ ಬಾತ್ನ ಮಾಡಿದ್ದೀನಿ. ಸೊ ತುಂಬಾ ವೆರಿ ಈಸಿಯಾಗಿ ತುಂಬಾ ಸ್ಪೆಷಲಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ, ತುಂಬಾ ರುಚಿಯಾಗಿ ಕೂಡ ಇರುತ್ತೆ. ಸೊ ಬಹಳ ಬೇಗನೆ ನಾವು ಮಾಡ್ಕೋಬೋದು ಈ ಒಂದು ಪೈನಾಪಲ್ ಕೇಸರಿ ಬಾತ್ನ. ಸೊ ನನ್ನ ಎಲ್ಲ ಸಬ್ಸ್ಕ್ರೈಬರ್ ಕೂಡ ಅವಳಿಗೆ ವಿಶ್ ಮಾಡಿ ನಿಮ್ಮ ಒಂದು ಆಶೀರ್ವಾದ, ಪ್ರೀತಿ, ಹಾರೈಕೆ ಅವಳ ಮೇಲೆ ಸದಾ ಇರಲಿ. ಸೊ ಹಾಗೆಯೇ ಇವತ್ತಿನ ಸ್ಪೆಷಲ್ಲು ಅವಳ ಹುಟ್ಟುಹಬ್ಬಕ್ಕೆ ಅಂತಲೇ ನಾನು ಪೈನಾಪಲ್ ಕೇಸರಿ ಬಾತ್ನ ಮಾಡಿದ್ದೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ ಸ್ಟಾರ್ಟ್ ಮಾಡೋಣ ಹೇಗೆ ಮಾಡೋದು ಅಂಥೇಳಿ. ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಪೈನಾಪಲ್ ಕೇಸರಿ ಬಾತು ಎಷ್ಟು ಸಾಫ್ಟಾಗಿರುತ್ತೆ ಅಂದರೆ ನೀವು ಫಂಕ್ಷನ್ಗಳಲ್ಲೆಲ್ಲ ತಿಂದಿರ್ತೀರ ಅಲ್ವಾ ಪೈನಾಪಲ್ ಕೇಸರಿ ಬಾತ್ನ, ಎಷ್ಟು ರುಚಿಯಾಗಿರುತ್ತೆ. ಸೊ ಅಷ್ಟೇ ರುಚಿಯಾಗಿ ಇರುತ್ತೆ. ಸೊ ಬನ್ನಿ ಆಗಿದ್ದರೆ ಸ್ಟಾರ್ಟ್ ಮಾಡೋಣ, ತಡ ಮಾಡೋದು ಬೇಡ. ಸೊ ಮೊದಲಿಗೆ ನಾನು ಅಳತೆ ಕಪ್ನ ತೊಗೊಂಡಿದ್ದೀನಿ. ಈ ಒಂದು ಕಪ್ಪಲ್ಲಿ ನಾನು ಇವಾಗ ಚಿರೋಟಿ ರವೆನ ಹಾಕೋತಾ ಇದ್ದೀನಿ. ಸೊ ಪೂರ್ತಿಯಾಗಿ ನಾನು 1 ಕಪ್ ಆಗೋವಷ್ಟು ಅಳತೆ ಪ್ರಮಾಣದಲ್ಲಿ ಚಿರೋಟಿ ರವೆನ ಸೇರಿಸ್ತಾ ಇದ್ದೀನಿ. ಸೊ ತುಂಬ ರುಚಿಯಾಗಿರುತ್ತೆ. ಸೊ ಎಷ್ಟು ನಾವು ಅಳತೆ ಕ್ರಮದಲ್ಲಿ ನಾವು ರವೆನ ತೊಗೊಂಡಿರ್ತೀವೋ ಅಷ್ಟೇ ಪ್ರಮಾಣದಲ್ಲಿ ಸೊ ನಾವು ನೀರಾಗಿರ್ಬೋದು, ಸಕ್ಕರೆ ಆಗಿರ್ಬೋದು ಹಾಕಬೇಕಾಗುತ್ತೆ. ಸೊ ಇವಾಗ ನೋಡಿ, ಫುಲ್ಲಾಗಿ ನಾನು ಈ ಒಂದು ಕಪ್ಪಲ್ಲಿ 1 ಕಪ್ ಆಗೋವಷ್ಟು ಚಿರೋಟಿ ರವೆ ಸೊ ಅದನ್ನು ತೊಗೊಂಡಿದ್ದೀನಿ. ಸೊ ಕೇಸರಿ ಬಾತಿಗೆ ಚಿರೋಟಿ ರವೆ ಹಾಕಿದ್ರೇ ತುಂಬಾ ಸಾಫ್ಟಾಗಿ ತುಂಬ ರುಚಿಯಾಗಿರುತ್ತೆ. ಸೊ ನೆಕ್ಸ್ಟ್ ಏನಂತ ಹೇಳಿದ್ರೆ ಬನ್ನಿ ನೋಡೋಣ. ಈಗ ಗ್ಯಾಸ್ ಆನ್ ಮಾಡಿ ಒಂದು ಪ್ಯಾನ್ನ ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ನಾನಿಲ್ಲಿ ದೇಸಿ ಹಸುವಿನ ತುಪ್ಪವನ್ನು ತೊಗೊಂಡಿದ್ದೀನಿ. ಇದು ತುಂಬಾ ಪ್ಯೂರ್ ಆಗಿದೆ. ಸೊ ಇದನ್ನು ಹಾಕೋದ್ರಿಂದ ಕೇಸರಿ ಬಾತಿಗೆ ಒಂದೊಳ್ಳೆ ರುಚಿನ ಕೊಡುತ್ತೆ. ಸೊ ಹಾಗಿದ್ರೆ ಬನ್ನಿ ಮಾಡೋಣ. ಇವಾಗ ಈ ಪ್ಯಾನ್ಗೆ ತುಪ್ಪನ ಸೇರಿಸ್ಕೊಳ್ಳಿ. ಇವಾಗ ಈ ತುಪ್ಪಕ್ಕೆ ನಾನು ದ್ರಾಕ್ಷಿ, ಗೋಡಂಬಿ ಹಾಗೆ ಬಾದಾಮಿನೂ ಕೂಡ ಸೇರಿಸ್ತಾ ಇದ್ದೀನಿ. ಸೊ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ ಪ್ರಮಾಣ. ಸೊ ಬಾದಾಮಿನ ಸ್ವಲ್ಪ ಜಜ್ಜಿಬಿಟ್ಟು ಹಾಕಿದ್ದೀನಿ. ಸೊ ಇದಕ್ಕೆ ಹಾಕ್ಕೊಳ್ಳೋಣ ಇವಾಗ. ಸೊ ಇದು ಸ್ವಲ್ಪ ಫ್ರೈ ಆಗಲಿ. ತುಪ್ಪದ ಫ್ಲೇವರ್ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಶುದ್ಧವಾಗಿರೋಂತಹ ದೇಸಿ ಹಸುವಿನ ತುಪ್ಪ ಅದು. ಸೊ ತುಂಬ ರುಚಿಯಾಗಿರುತ್ತೆ. ಇದು ಅಡುಗೆಗಳಲ್ಲಿ ನಾವು ಬಳಸಿದ್ರೆ ಹಾಗೆಯೇ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಸೊ ಈ ಟೈಮಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಚೇಂಜ್ ಆಗಿದೆ, ಬಾದಾಮಿ, ಗೋಡಂಬಿ ಹಾಗೆ ದ್ರಾಕ್ಷಿದು. ಸೊ ಈ ಟೈಮಲ್ಲಿ ನಾನು 1 ಕಪ್ ಆಗೋವಷ್ಟು ಚಿರೋಟಿ ರವೆನ ಇದಕ್ಕೆ ಸೇರಿಸ್ಕೊಳ್ಳೋಣ. ಮತ್ತು ಇವಾಗ ಒಂದು ಸ್ವಲ್ಪ ಏಲಕ್ಕಿ ಪುಡಿಗಳನ್ನ ಇದಕ್ಕೆ ಸೇರಿಸ್ಕೊಂಡು ಅದರ ಜೊತೆಗೇ ಫ್ರೈ ಮಾಡಿ. ಇವಾಗ ನೋಡಿ ರವೆ ಕಲರು ಸ್ವಲ್ಪ ಪ್ರಮಾಣದಲ್ಲಿ ಚೇಂಜ್ ಆಗ್ತಾ ಇರುವಾಗಲೇ ನಾವು ಇದಕ್ಕೆ ಇವಾಗ ನಾನು ಕಟ್ ಮಾಡಿ ಇಟ್ಟಿದ್ದೀನಿ ಪೈನಾಪಲ್ ಹಣ್ಣನ್ನು. ಸೊ ಇದಕ್ಕೆ ಇವಾಗ ಸೇರಿಸ್ತಾ ಇದ್ದೀನಿ. ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಒಮ್ಮೆ ಈಗ ಹಾಗೇನೆ ಮಿಕ್ಸ್ ಮಾಡಿ. ಬಹಳನೇ ರುಚಿಯಾಗಿರುತ್ತೆ. ನೀವು ಪೈನಾಪಲ್ ಲೆಸೆನ್ಸ್ ಬರುತ್ತಲ್ವ ಅದ್ರ ಬದಲೇ ಸೊ ಈ ರೀತಿಯಾಗಿ ಹಣ್ಣನ್ನು ಹಾಕಿ ಮಾಡಿ, ತುಂಬಾ ರುಚಿಯಾಗುತ್ತೆ. ಹಾಗೆಯೇ ಇವಾಗ ಇದಕ್ಕೆ ನೀರು ಹಾಕ್ತಾ ಇದ್ದೀನಿ. 1 ಕಪ್ ಆಗೋವಷ್ಟು ಇಲ್ಲಿ 1 ಕಪ್ ಆಗೋವಷ್ಟು ನಾವು ರವೆನ ತೊಗೊಂಡಿದ್ವಲ್ವ. ಸೊ ಒಂದು 3/4 ಭಾಗ ಆಗೋವಷ್ಟು ನಾವು ನೀರನ್ನ ಹಾಕಿದ್ರೆ ಸಾಕಾಗುತ್ತೆ. ಸೊ ಬೇಗನೆ ಮಿಕ್ಸ್ ಮಾಡ್ಕೊಳ್ಳಿ, ಹೀಗೆ ಗಂಟಿಲ್ಲದ ಹಾಗೆ. ಸೊ 1 ಕಪ್ ಆಲ್ರೆಡಿ ಹಾಕಿದ್ದೀನಿ. ಸೊ ಇವಾಗ ಒಂದು 3/4 ಭಾಗ ಆಗೋವಷ್ಟು ನೀರನ್ನ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ.
ಸೊ ತುಂಬಾ ಸಿಂಪಲ್ಲಾಗಿ ನಾವು ಮಾಡ್ಕೋಬೋದು, ಬಹಳನೇ ಟೇಸ್ಟಾಗಿ ಕೂಡ ಇರುತ್ತೆ. ಸೊ ನಂತರ ಇದಕ್ಕೆ ನಾನಿವಾಗ ಕೇಸರಿ ನಾನು ಸ್ವಲ್ಪ ಹೊತ್ತು ನೆನೆಸಿಟ್ಟಿದ್ದೆ, ಸೊ ಅದನ್ನು ಕೂಡ ಹಾಕ್ತಾಯಿದ್ದೀನಿ. ಹಾಗೆಯೇ ನೀವು ಫುಡ್ ಕಲರ್ ಬೇಕಿದ್ದರೆ ಹಾಕ್ಕೋಬೋದು, ಆಪ್ಷನಲ್, ಇಷ್ಟ ಇದ್ದರೆ ಹಾಕ್ಕೊಳ್ಳಿ. ಹಾಕ್ಬಿಟ್ಟು ಈ ರೀತಿಯಾಗಿ ಮಿಕ್ಸ್ ಮಾಡಿ. ಇವಾಗ ನೋಡಿ ಇನ್ನೇನು ಗಟ್ಟಿ ಆಗ್ತಾ ಇದೆ ಅಂತೇಳಿ ಅನ್ನುವಾಗ ನಾವು ಇದಕ್ಕೆ ಇವಾಗ ಸಕ್ಕರೆನ ಸೇರಿಸ್ಕೊಳ್ಳೋಣ. ಸೊ 1 ಕಪ್ ರವೆಗೆ ಒಂದು 3/4 ಭಾಗ ಆಗುವಷ್ಟು ಅದೇ ಕಪ್ಪಿನ ಅಳತೆ ಪ್ರಮಾಣದಲ್ಲಿ ನಾವು ಸಕ್ಕರೆನ ಸೇರಿಸ್ಕೋಬೇಕಾಗುತ್ತೆ. ಸೊ ಇದಷ್ಟು ಇವಾಗ ಮಿಕ್ಸ್ ಮಾಡ್ಕೊಳ್ಳಿ. ಸೊ ನೋಡಿ ಇವಾಗ ಈ ರೀತಿಯಾಗಿ ಗಟ್ಟಿಯಾಗಿದೆ, ಸಕ್ಕರೆನೂ ಕೂಡ ಮಿಕ್ಸ್ ಮಾಡಿದ್ದೀನಿ. ಸೊ ಈ ಟೈಮಲ್ಲಿ ನಾವು ಇನ್ನೊಂದು ಸ್ವಲ್ಪ ತುಪ್ಪನ ಸೇರಿಸ್ಕೊಳ್ಳೋಣ. ತುಪ್ಪನ ಸೇರಿಸ್ಕೊಂಡು ಮಿಕ್ಸ್ ಮಾಡಿ. ಸೊ ಪೈನಾಪಲ್ ಕೇಸರಿ ಬಾತು ತುಂಬಾ ಟೇಸ್ಟಿಯಾಗಿ ತುಂಬಾ ಈಸಿಯಾಗಿ ನಾವು ಮಾಡ್ಕೋಬೋದು. ನಾವು ರೆಡಿ ಆಯಿತು ಫೈನಲಾಗಿ. ಸೊ ನೋಡಿದ್ರಲ್ವ ಹೇಗೆ ಮಾಡೋದು ಪೈನಾಪಲ್ ಕೇಸರಿ ಬಾತ್ನ ಅಂತೇಳಿ, ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಈ ವಿಡಿಯೋನ ದಯವಿಟ್ಟು ಎಲ್ಲರೂ ಶೇರ್ ಮಾಡಿ, ಹಾಗೆಯೇ ಸಪೋರ್ಟ್ ಮಾಡಿ ಎಲ್ರಿಗೂ ಕೂಡ, ಹಾಗೆಯೇ ನನಗೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಸೊ ನೆಕ್ಸ್ಟ್ ಮುಂದಿನ ಒಂದು ವಿಶೇಷವಾಗಿರೋವಂತಹ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಹೀಗೆ ಸಪೋರ್ಟ್ ಮಾಡಿ. ಹಾಗೆಯೇ ನನ್ನ ಮಗಳ ಹುಟ್ಟುಹಬ್ಬಕ್ಕೆ ಇದು ಸ್ಪೆಷಲ್ಲಾಗಿ ಮಾಡಿರೋವಂಥ ಪೈನಾಪಲ್ ಕೇಸರಿ ಬಾತು. ಸೊ ಎಲ್ಲರೂ ಕೂಡ ವಿಶ್ ಮಾಡಿ ಅವಳಿಗೆ. ಸೊ ಥ್ಯಾಂಕ್ ಯು ಸೋ ಮಚ್.